ಆರ್ವಿನ್ ಪಿಂಟೋ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಮಾರಿಯೇಟ್ ಪಿಂಟೋ ಬಾಳೆವರು ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಶೀತಲ್ ಅಕ್ಷಿತಾ ಇವರ ಉತ್ತಮ ಆರೋಗ್ಯಕ್ಕಾಗಿ ಕೋರಿಕೆಯ ಬಲಿಪೂಜೆ. ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ವಿಕ್ಟರ್ ಲೋಬೋ ಮತ್ತು ಕುಟುಂಬದವರು. ಸಿಸ್ಟರ್ ಪೆಟ್ರಿಸಿಯಾ ಇವರ ಆತ್ಮಶಾಂತಿಗಾಗಿ ಡಯಾನ ಸಿಗ್ವೇರಾ ಮತ್ತು ಕುಟುಂಬದವರು. ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಶಾಂತಿ ಕ್ರೂಸ್ ಮತ್ತು ಕುಟುಂಬದವರು. ಕುಟುಂಬದಲ್ಲಿ ಮೃತಪಟ್ಟ ಎಲ್ಲ ಆತ್ಮಗಳಿಗಾಗಿ ಮನೋಜ್ ಸಂಗಾನ ಮತ್ತು ಕುಟುಂಬದವರು. ಈ ಎಲ್ಲ ಉದ್ದೇಶಗಳಿಗಾಗಿ ನಮ್ಮೆಲ್ಲರ ವೈಯಕ್ತಿಕ ಉದ್ದೇಶಗಳಿಗಾಗಿಯೂ ವಿಶೇಷವಾಗಿ ಬಲಿಪೂಜೆ ಬೇಡುವಾಗ ಇಂದು ಬಲಿಪೂಜೆಯನ್ನು ಅರ್ಪಿಸುತ್ತಿರುವ ಸ್ವಾಮಿ ಮಾರ್ಷಲ್ ಪಿಂಟೋ ಇವರಿಗಾಗಿಯೂ ವಿಶೇಷವಾಗಿ ದಿವ್ಯ ಬಲಿಪೂಜೆಯಲ್ಲಿ ಬೇಡಿಕೊಳ್ಳೋಣ. ಇವತ್ತು ನನ್ನ ತಾಯಿಯ 83 ವರ್ಷದ ಹುಟ್ಟಿದ ಹಬ್ಬ ಇರಬೇಕಿತ್ತು. ಇವತ್ತು ನಿಮ್ಮ ಜೊತೆ ಇದ್ದೀನಿ. ಹಾಗೆ ಅವರಿಗೋಸ್ಕರ ವಿಶೇಷವಾಗಿ ಬಲಿಪೂಜೆಯಲ್ಲಿ ನಾನು ಮಗ ಯಾಜಕ ಪ್ರಾರ್ಥಿಸಲು ಬಯಸ್ತೇನೆ. ಅವರಿಗೆ ನಾವು ಪ್ರಾರ್ಥಿಸಿ ಹಾಗೂ ವಿಶೇಷವಾಗಿ ನಾವು ಈ ಒಂದು ದೇವಾಲಯವನ್ನು ದುರಸ್ತಿ ಮಾಡಿ ಕೆಲವು ದಿನಗಳಲ್ಲಿ 1 ವರ್ಷವಾಗ್ತದೆ. ಆ 1 ವರ್ಷದಲ್ಲಿ ಅನೇಕ ವರದಾನಗಳನ್ನು ದೇವರು ಸಂತ ಲಾರೆನ್ಸ್ ಮೂಲಕ ಇಲ್ಲಿ ಮಾಡಿದ್ದಾರೆ ಮತ್ತು ಇದನ್ನು ಸಾಧ್ಯವಾಗಿಸುವುದಕ್ಕೆ ಅನೇಕರ ಶ್ರಮ ಇದೆ. ನಮಗೆ ಅನೇಕ ರೀತಿಯಲ್ಲಿ ಅನೇಕ ದಾನಿಗಳ ನೆರವು ನಮಗೆ ಸಿಕ್ಕಿದೆ. ಎಲ್ಲ ನಮ್ಮ ದಾನಿಗಳನ್ನು ನಾವು ನೆನಪಿಸಿಕೊಳ್ಳುತ್ತಾ ಅವರೆಲ್ಲರ ಉದ್ದೇಶಕ್ಕೋಸ್ಕರ ಸಂತ ಲಾರೆನ್ಸರಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯರೇ, ಯೇಸು ಸ್ವಾಮಿ ಪುನರುತ್ಥಾನವಾದ ಈ 8 ದಿನಗಳು ಧರ್ಮಸಭೆಗೆ ಅತಿ ಪಾವಿತ್ರ್ಯದ ದಿನಗಳು. ಯಾಕೆಂತ ಹೇಳಿದ್ರೆ ಯೇಸು ಸ್ವಾಮಿ ನಮ್ಮನ್ನ ಏನು ನಿತ್ಯ ಜೀವನದೆಡೆಗೆ ಕೊಂಡೊಯ್ಯುವ ಮಾರ್ಗವನ್ನು ನಮಗೆ ತಿಳಿಯಪಡಿಸಿದ್ದಾರೆ. ಈ ಲೋಕದಲ್ಲಿ ಕ್ರೈಸ್ತ ಧರ್ಮದಲ್ಲಿ ಮಾತ್ರ ಇಂಥ ಒಂದು ವಿಶೇಷತೆ. ಗಾಡ್ ಇಸ್ ನಾಟ್ ಎ ಡೆಡ್ ಗಾಡ್. ನಮ್ಮ ದೇವರು ಸತ್ತ ದೇವರಲ್ಲ, ಬದಲಾಗಿ ಜೀವಂತವಾದಂತಹ ದೇವರು. ಆದ್ದರಿಂದ ನಾವು ವಿಶ್ವಾಸಿಸುವ ವಿಶ್ವಾಸ ಸತ್ತ ವಿಶ್ವಾಸ ಅಲ್ಲ, ಜೀವಂತ ವಿಶ್ವಾಸ. ಆದ್ದರಿಂದ ಸಂತ ಪೌಲ ಹೇಳುವ ಸುಂದರವಾದ ವಾಕ್ಯಗಳು, ಯೇಸು ಸ್ವಾಮಿ ಪುನರುತ್ಥಾನಗೊಳ್ಳದಿದ್ದರೆ ನಮ್ಮ ವಿಶ್ವಾಸ ನಿಷ್ಫಲವಾಗ್ತಾ ಇತ್ತು, ನಮ್ಮ ಜನ್ಮ ಫಲ ನಿಷ್ಫಲವಾಗ್ತಾ ಇತ್ತು ಅಂತ. ಆದ್ದರಿಂದ ಇವತ್ತು ನಾವು ಇದ್ದೇವೆ ಅಂತ ಹೇಳಿದ್ರೆ, ನಮ್ಮ ಧರ್ಮ ಉಳಿದಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ರೆಸರೆಕ್ಟೆಡ್ ಜೀಸಸ್. ಯೇಸು ಸ್ವಾಮಿ ಪುನರುತ್ಥಾನರಾಗಿದ್ದರಿಂದ ನಮಗೆ ನಿತ್ಯ ಜೀವ ಲಭಿಸಿದೆ. ಆದ್ದರಿಂದ ಆ ಯೇಸು ಸ್ವಾಮಿಯ ಪುನರುತ್ಥಾನದ ಈ 10 ದಿನಗಳನ್ನು ಆಚರಿಸುವಾಗ ಈ ಸುಂದರವಾದ ದಿನ ಸಂತ ಲಾರೆನ್ಸರ ಈ ಒಂದು ಅವಶೇಷವನ್ನ ನಾವು ಸ್ಮರಿಸಿ ಅವಶೇಷದ ಆಶೀರ್ವಾದವನ್ನು ಪಡೆದು
ಸಂತ ಲಾರೆನ್ಸರಿಗೆ ಗೌರವವನ್ನ ಸಮರ್ಪಣೆ ಮಾಡುವ ಸಮಯ ಕೂಡ. ಆದ್ದರಿಂದ ನಮ್ಮ ಎಲ್ಲ ಕೋರಿಕೆಗಳನ್ನ ನಾವು ಪ್ರಭುವಿಗೆ ಸಮರ್ಪಣೆ ಮಾಡುವಾಗ ಪಾಪಿಗಳು ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪದಿಂದ ಪ್ರಾರ್ಥಿಸುತ್ತಾ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮ್ಮದು ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಕದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕಣ್ಣೀರೇ ಆದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. Krishna
ನೀವು ಒಂದಾಗಿಸಿದ್ದೇವೆ. ದೀಕ್ಷಾ ಸ್ನಾನದ ಬುಗ್ಗೆಯಿಂದ ಹೊಸ ಜೀವನ ನಡೆತೆಯಲು ನಮ್ಮ ವಿಶ್ವಾಸ ಭರಿತ ಮನಗಳನ್ನು ಸತ್ಕಾರ್ಯ ಭರಿತ ನಡತೆಯಲು ಐಕ್ಯತೆಯಿಂದ ಬಾಳುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸೊಲೊಮೋನನ ಮಂಟಪದಲ್ಲಿ ಪೇತ್ರ ಮತ್ತು ಯೋಹಾನರ ಜೊತೆ ಆ ಭಿಕ್ಷುಕನು ಇನ್ನೂ ನಿಂತಿದ್ದನು. ಆಶ್ಚರ್ಯಭರಿತರಾದ ಜನರು ಅಲ್ಲಿಗೆ ಓಡಿ ಬಂದರು. ಇದನ್ನು ನೋಡಿ ಪೇತ್ರನು ಇಂತೆಂದನು, ಇಸ್ರೇಲಿನ ಜನರೇ, ಈ ಘಟನೆಯಿಂದ ನೀವೇಕೆ ಆಶ್ಚರ್ಯಚಕಿತರಾಗಿದ್ದೀರಿ? ನಮ್ಮನ್ನೇಕೆ ಎವೆಯುತ್ತದೆ ನೋಡುತ್ತಿದ್ದೀರಿ? ನಮ್ಮ ಸ್ವಂತ ಶಕ್ತಿಯಿಂದಾಗಲಿ ಭಕ್ತಿಯಿಂದಾಗಲಿ ಈ ಮನುಷ್ಯನು ನಡೆಯುವಂತೆ ನಾವು ಮಾಡಿದ್ದೇವೆಂದು ಭಾವಿಸುತ್ತೀರೋ? ಪಿತಾಮಹ ಅಬ್ರಹಾಮ, ಈಸಾಕ ಮತ್ತು ಯಾಕೋಬರ ದೇವರು, ಅಂದರೆ ನಮ್ಮ ಪೂರ್ವಜರ ದೇವರು, ತಮ್ಮ ದಾಸ ಯೇಸುವಿನ ಮಹಿಮೆಯನ್ನು ಬೆಳಗಿಸಿದ್ದಾರೆ. ನೀವಾದರೂ ಅವರನ್ನು ಅಧಿಕಾರಿಗಳ ಕೈಗೊಪ್ಪಿಸಿದ್ದೀರಿ. ರಾಜ್ಯಪಾಲ ಪಿಲಾತನು ಅವರನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದಾಗ ಕೂಡ ಅವನ ಸಮ್ಮುಖದಲ್ಲೇ ಅವರನ್ನು ಧಿಕ್ಕರಿಸಿದ್ದೀರಿ. ಯೇಸು ಪುನೀತರು ಹಾಗೂ ಸತ್ಯ ಸ್ವರೂಪರು, ಆದರೂ ನೀವು ಅವರನ್ನು ನಿರಾಕರಿಸಿ ಒಬ್ಬ ಕೊಲೆಗಡುಕನನ್ನೇ ನಿಮಗೆ ಬಿಟ್ಟುಕೊಡುವಂತೆ ಪಿಲಾತನನ್ನು ಬೇಡಿಕೊಂಡಿರಿ. ಜೀವದೊಡೆಯನನ್ನು ನೀವು ಕೊಂದು ಹಾಕಿದ್ದೀರಿ. ದೇವರು ಅವರನ್ನು ಪುನರುತ್ಥಾನಗೊಳಿಸಿದರು. ಇದಕ್ಕೆ ನಾವೇ ಸಾಕ್ಷಿಗಳು. ನಿಮ್ಮ ಕಣ್ಣೆದುರಿಗಿರುವ ಈ ಮನುಷ್ಯನು ಯಾರೆಂದು ನಿಮಗೆ ಗೊತ್ತಿದೆ. ಯೇಸುವಿನ ನಾಮದಿಂದಲೇ, ಆ ನಾಮದ ಮೇಲಿಟ್ಟ ವಿಶ್ವಾಸದಿಂದಲೇ ಈತನು ಶಕ್ತಿ ಪಡೆದಿದ್ದಾನೆ. ಯೇಸುವಿನಲ್ಲಿಟ್ಟ ಆ ವಿಶ್ವಾಸವೇ ಈತನಿಗೆ ನೀವೇ ನೋಡುವಂತೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿದೆ. ಸಹೋದರರೇ, ನೀವು ನಿಮ್ಮ ಅಧಿಕಾರಿಗಳು ತಿಳಿಯದೆ ಯೇಸುವಿನ ಹೀಗೆ ಮಾಡಿದ್ದೀರೆಂದು ನಾನು ಬಲ್ಲೆ. ಕ್ರಿಸ್ತ ಯೇಸು ಯಾತನೆಯನ್ನು ಅನುಭವಿಸಬೇಕೆಂದು ದೇವರು ಪ್ರವಾದಿಗಳೆಲ್ಲರ ಮುಖಾಂತರ ಆಗಲೇ ಮುಂತಿಳಿಸಿದ್ದರು. ಆ ಪ್ರವಾದನೆಗಳನ್ನು ಈಗ ನೆರವೇರಿಸಿದ್ದಾರೆ. ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖರಾಗಿರಿ. ಅವರು ನಿಮ್ಮ ಪಾಪಗಳನ್ನು ಪರಿಹರಿಸುವರು. ಸರ್ವೇಶ್ವರನ ಸಾನ್ನಿಧ್ಯ ಸೌಭಾಗ್ಯವು ನಿಮ್ಮದಾಗುವುದು. ನಿಮಗೋಸ್ಕರ ನೇಮಿತರಾದ ಉದ್ಧಾರಕ ಯೇಸುವನ್ನು ಕಳುಹಿಸುವರು. ಸಮಸ್ತವನ್ನು ಪುನರುತ್ಥಾನಗೊಳಿಸುವವರೆಗೆ ಕ್ರಿಸ್ತ ಯೇಸು ಸ್ವರ್ಗದಲ್ಲಿಯೇ ಇರಬೇಕಾಗಿದೆ. ಇದನ್ನು ದೇವರು ಪವಿತ್ರ ಪ್ರವಾದಿಗಳ ಮುಖಾಂತರ ಬಹುಕಾಲಕ್ಕೆ ಹಿಂದೆಯೇ ಪ್ರಕಟಿಸಿದ್ದಾರೆ. ಸರ್ವೇಶ್ವರನಾದ ದೇವರು ನಮ್ಮನ್ನು ಕಳುಹಿಸಿದಂತೆಯೇ ನಿಮಗೊಬ್ಬ ಪ್ರವಾದಿಯನ್ನು ಕಳುಹಿಸುವರು. ಆತನು ನಿಮ್ಮ ಸ್ವಂತ ಜನಾಂಗದವನಾಗಿರುವನು. ಆತನು ಹೇಳುವುದನ್ನೆಲ್ಲ ನೀವು ಹೇಳಬೇಕು. ಆ ಪ್ರವಾದಿಗೆ ಕಿವಿಗೊಡದವನು ದೇವ ಜನರಿಂದ ದೂರವಾಗಿ ನಾಶವಾಗುತ್ತಾನೆ ಎಂದು ಮೋಶೆ ಹೇಳಿದ್ದಾನೆ. ಸಾಮುವೇಲನು, ಅವನ ನಂತರ ಬಂದ ಎಲ್ಲ ಪ್ರವಾದಿಗಳು ಈ ದಿನಗಳಲ್ಲಿ ನಡೆಯುತ್ತಿರುವುದನ್ನು ದೈವದತ್ತವಾಗಿ ಸಾರಿದ್ದಾರೆ. ದೇವರು ಪ್ರವಾದಿಗಳ ಮುಖಾಂತರ ಮಾಡಿದ ವಾಗ್ದಾನಗಳಿಗೂ ನಿಮ್ಮ ಪೂರ್ವಜರೊಂದಿಗೆ ಮಾಡಿದ ಒಡಂಬಡಿಕೆಗೂ ನೀವು ಉತ್ತರಾಧಿಕಾರಿಗಳು. ಪೂರ್ವಜ ಅಬ್ರಹಾಮನಿಗೆ ನಿನ್ನ ಸಂತತಿಯ ಮುಖಾಂತರ ವಿಶ್ವದ ಎಲ್ಲಾ ಜನಾಂಗಗಳು ಧನ್ಯರಾಗುವರು ಎಂದಿದ್ದಾರೆ ದೇವರು. ಅಂತೆಯೇ ಅವರು ತಮ್ಮ ದಾಸನನ್ನು ಎಬ್ಬಿಸಿದ್ದಾರೆ.
ನಿಮ್ಮೆಲ್ಲರನ್ನು ದುರ್ಮಾರ್ಗದಿಂದ ದೂರ ಮಾಡಿ ಧನ್ಯರಾಗಿರಿಸಲು ಅವರನ್ನು ಮೊತ್ತ ಮೊದಲು ನಿಮ್ಮಲ್ಲಿಗೆ ಕಳುಹಿಸಿದ್ದಾರೆ. ಪ್ರಭುವಿನ ವಾಕ್ಯ. Sunnah Dinosnya Pan Sangkonan 28. ಪ್ರಭು ನಿಮ್ಮೊಡನೆ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಶಿಷ್ಯರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು ರೊಟ್ಟಿ ಮುರಿದು ಕೊಡುವಾಗ ಪ್ರಭುವನ್ನು ತಾವು ಗುರುತು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು. ಅವರು ವರದಿ ಮಾಡುತ್ತಿದ್ದಂತೆ ಯೇಸುವೆ ಅವರ ಮಧ್ಯೆ ಪ್ರತ್ಯಕ್ಷರಾಗಿ ನಿಂತು
ನಿಮಗೆ ಶಾಂತಿ ಎಂದರು. ಅವರೆಲ್ಲರೂ ಚಕಿತರಾಗಿ ದಿಗಿಲುಗೊಂಡು ತಾವು ಕಾಣುತ್ತಿರುವುದು ಭೂತವೆಂದು ಭಾವಿಸಿದರು. ಆಗ ಯೇಸು, ಏಕೆ ಕಳವಳ ಪಡುತ್ತೀರಿ? ನಿಮ್ಮ ಮನಸ್ಸಿನಲ್ಲಿ ಸಂಶಯ ಬೇಕೆ? ನನ್ನ ಕೈಕಾಲುಗಳನ್ನು ನೋಡಿ ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ. ನೀವು ನನ್ನಲ್ಲಿ ಕಾಣುವಂತೆ ಮಾಂಸ ಮತ್ತು ಎಲುಬು ಭೂತಕ್ಕೆ ಇರುವುದಿಲ್ಲ ಎಂದರು. ಇಂತೆಂದ ಮೇಲೆ ತಮ್ಮ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದರು. ಶಿಷ್ಯರು ಇನ್ನೂ ನಂಬದೆ ಆನಂದಾಶ್ಚರ್ಯಭರಿತರಾಗಿದ್ದರು. ಆಗ ಯೇಸು, ನಿಮ್ಮಲ್ಲಿ ತಿನ್ನಲು ಏನಾದರೂ ಇದೆಯೇ ಎಂದು ಕೇಳಿದರು. ಹುರಿದ ಮೀನಿನ ತುಂಡೊಂದನ್ನು ಶಿಷ್ಯರು ಕೊಟ್ಟರು. ಯೇಸು ಅದನ್ನು ತೆಗೆದುಕೊಂಡು ಅವರ ಎದುರಿಗೆ ತಿಂದರು. ತರುವಾಯ ಯೇಸು, ನಾನು ನಿಮ್ಮೊಡನೆ ಇದ್ದಾಗಲೇ ನಿಮಗೆ ತಿಳಿಸಿದ ವಿಷಯ ಇದು. ಮೋಶೆಯ ನಿಯಮದಲ್ಲೂ ಪ್ರವಾದಿಗಳ ಗ್ರಂಥದಲ್ಲೂ ಕೀರ್ತನೆಗಳಲ್ಲೂ ನನ್ನ ವಿಷಯವಾಗಿ ಬರೆದಿರುವುದೆಲ್ಲ ನೆರವೇರಲೇಬೇಕಾಗಿತ್ತು ಎಂದರು. ಆಮೇಲೆ ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸನಗೊಳಿಸಿದರು. ಅನಂತರ ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತನು ಯಾತನೆಯನ್ನು ಅನುಭವಿಸಿ ಸತ್ತು ಮೂರನೆಯ ದಿನ ಪುನರುತ್ಥಾನ ಹೊಂದಲೇಬೇಕಾಗಿತ್ತು. ಅಲ್ಲದೆ ಜನರು ಪಾಪ ಪರಿಹಾರ ಪಡೆಯಬೇಕಾದರೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೈವಾಭಿಮುಖಿಗಳಾಗಬೇಕೆಂತಲೂ ಈ ಶುಭ ಸಂದೇಶವನ್ನು ಜೆರುಸಲೇಮಿನಿಂದ ಮೊದಲುಗೊಂಡು ಎಲ್ಲಾ ಜನಾಂಗಗಳಿಗೂ ಆತನ ಹೆಸರಿನಲ್ಲಿ ಪ್ರಕಟಿಸಬೇಕೆಂತಲೂ ಮೊದಲೇ ಲಿಖಿತವಾಗಿತ್ತು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನ ಅತಿ ಒಲವಿನ ಸಹೋದರ ಸಹೋದರಿಯರು, ನಂಬಲೇಬೇಕಾದವರು ನಂಬದೇ ಹೋದರು. ಹೇಳಿ, ನಂಬಲೇ ಬೇಕಾದವರು ನಂಬದೇ ಹೋದರು. ನಂಬದೆ ಶಿಲುಬೆಗೆ ಜಡಿದವರು ನಂಬಿದರು. ಹಾಗಾದರೆ ನಂಬಲೇಬೇಕಾದವರು ಯಾರು? ಯಾರು ನಂಬಲೇಬೇಕಾದವರು? ಶಿಷ್ಯರು. ನಂಬಲೇಬೇಕಾದವರು ಶಿಷ್ಯರು. ಯಾಕೆಂತ ಹೇಳಿದ್ರೆ ಯೇಸು ಸ್ವಾಮಿ ಜೊತೆಗೆ 3 ವರ್ಷ ಅವರು ಯೇಸು ಸ್ವಾಮಿ ಮಾಡಿದ ಪ್ರತಿಯೊಂದು ಅದ್ಭುತ ಕಾರ್ಯಗಳನ್ನು ನೋಡಿದ್ದರು. ಹೌದಲ್ವಾ? ಲಾಜರನನ್ನ ಕೊಳೆತು ಶವವಾದ ಲಾಜರನನ್ನ 3 ದಿನದ ನಂತರ ನೆಲಕ್ಕೆ ಎಬ್ಬಿಸಿದ್ದರು. ಆ ವಿಧವೆಯ ಮಗನಿಗೆ ಜೀವದಾನ ಮಾಡಿದ್ದರು. ಹಾಗೂ ಅಸಾಧ್ಯವಾದುದನ್ನ ಎಲ್ಲವನ್ನ ಅವರು ಮಾಡಿದ್ದರು. ಆದರೆ ಇವರು ನೋಡಿ, ಇವತ್ತಿನ ಶುಭ ಸಂದೇಶದಲ್ಲಿ ಪುನರುತ್ಥಾನಿ ಯೇಸುವನ್ನ ನೋಡುವಾಗ ಅವರ ನಂಬಿಕೆ ಎಲ್ಲೋಗಿತ್ತು? ಅವರು ನಂಬಲೇಬೇಕಾದವರು ನಂಬದೆ ಏನು ಮಾಡಿದರು? ಭೂತ ಭೂತ ಅಂತ ಚೀರಿದರು. ಅವರು ಯೇಸು ಸ್ವಾಮಿಯನ್ನ ಗುರುತು ಹಚ್ಚದೆ ಹೋದರು. ಆದರೆ ನಂಬದೆ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಜಡಿದವರು ಅವರ ನಂಬಿಕೆ ನೋಡಿ. ಮತ್ತಾಯನ ಶುಭ ಸಂದೇಶ 28ನೇ ಅಧ್ಯಾಯ ವಾಕ್ಯಗಳು 63ರಲ್ಲಿ ನೋಡಿ, ದೇವರ ವಾಕ್ಯ ಹೇಳ್ತಾರೆ, ಸ್ವಾಮಿ ಆ ಮೋಸಗಾರ ಬರುತ್ತಿದ್ದಾಗ 3 ದಿನಗಳಾದ ಮೇಲೆ ನಾನು ಪುನರ್ಜೀವಂತರಾಗಿ ಏಳುವೆನು ಎಂದು ಹೇಳಿದ್ದು ನಮಗೆ ಜ್ಞಾಪಕದಲ್ಲಿದೆ. ಆದ್ದರಿಂದ 3ನೇ ದಿನದ ತನಕ ಅವನ ಸಮಾಧಿಗೆ ಭದ್ರವಾದ ಕಾವಲಿಸಲು ಅಪ್ಪಣೆಯಾಗಬೇಕು. ಭದ್ರವಾದ ಕಾವಲಿಸಲು ಅಪ್ಪಣೆಯಾಗಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಅವನನ್ನ ಕದ್ದುಕೊಂಡು ಹೋಗಿ ಸತ್ತವನು ಬದುಕಿ ಬಂದಿದ್ದಾನೆ ಎಂದು ಜನರಿಗೆ ಹೇಳಿಯಾರು. ಆಗ ಮೊದಲನೆಯ ಮೋಸಕ್ಕಿಂತ ಹಳೆಯದೇ ಕಡು ಮೋಸವಾದೀತು ಎಂದುಕೊಂಡರು. ಆಗ ಅವರೆಲ್ಲ ಮಾಡ್ತಾರೆ, ಏನು ಕಾವಲು ಇರಿಸ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಯೇಸು ಸ್ವಾಮಿ ಪುನರುತ್ಥಾನಗೊಳ್ಳುತ್ತಾರೆ. ಆದ್ದರಿಂದ ಪುನರುತ್ಥಾನಗೊಂಡಿದ್ದ ಆ
ಆ ಯೇಸು ಸ್ವಾಮಿಯ ಆ ಕಥೆಯನ್ನು ಕೂಡ ಅವರು ಏನ್ ಮಾಡ್ತಾ ಇದ್ದಾರೆ, ದುಡ್ಡು ಕೊಟ್ಟು, ಯಾರು ಕಾವಲು ಕಾಯ್ತಾ ಇದ್ರು ಅವರಿಗೆ ದುಡ್ಡು ಕೊಟ್ಟು, ಲಂಚ ಕೊಟ್ಟು ಅವರು ಏನು ಸುಳ್ಳು ವದಂತಿಯನ್ನ ಹಬ್ಬಿಸುತ್ತಾರೆ. ಆದ್ರೆ ನನ್ನ ವಿಷಯ ಅದಲ್ಲ. ನನ್ನ ವಿಷಯ ಇವತ್ತಿನ ಸಂದೇಶ ನಂಬಿಕೆ. ಆದ್ಮೇಲೆ ನಂಬಿಕೆ ಎಂಬುದು ಈ ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಬೇಕಾದುದು. ನಂಬಿಕೆ ಇಲ್ಲದಿದ್ದರೆ ಒಂದು ಅವಳು ಅನ್ನ ಕೂಡ ತಿನ್ನಕ್ಕೆ ಮನೆಯಲ್ಲೂ ಸಾಧ್ಯ ಇಲ್ಲ, ಎಲ್ಲೂ ಸಾಧ್ಯ ಇಲ್ಲ. ಹೌದಲ್ವಾ? ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಪ್ಪಿತಪ್ಪಿ ಹೋಟ್ಲಿಗೆ ಹೋಗ್ತೀರಾ, ಅಪ್ಪಿತಪ್ಪಿ ಹೋಟ್ಲಿಗೆ ಹೋದ್ಮೇಲೆ ಆ ಹೋಟ್ಲಲ್ಲಿ ನಮಗೆ ಒಳ್ಳೆ ಊಟ ಕೊಡ್ಬೋದು. ಅಲ್ಲಿ ಲೋಡ್ಲಾಗಿ ಮೂಯಸಾಗಿ ಮೂಸಸಾಗಿ ಅಂತ ಹುಡುಗುತ್ತಾ ಕೂತ್ರೆ ತಿನ್ನಕ್ಕಾಗತ್ತಾ? ಇಲ್ಲ ಇಲ್ಲ. ನಂಬಿಕೆ. ಹೋಟೆಲ್ನಲ್ಲಿ ನಮಗೆ ಶುದ್ಧವಾದ ಆಹಾರ ಕೊಟ್ಟಿದ್ದಾರೆ ಎಂಬ ನಂಬಿಕೆ. ಹೀಗೆ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಪ್ರತಿಯೊಬ್ಬರಿಗೆ ಬೇಕಾಗಿದ್ದು ನಂಬಿಕೆ. ಆದ್ದರಿಂದ ಇವತ್ತು ಧರ್ಮ, ಸಮಾಜ, ಕುಟುಂಬ ಯಾವುದು ಕೂಡ ನೆಲೆ ನಿಂತಿರುವುದು ನಂಬಿಕೆಯ ಮೇಲೆ. ಆ ನಂಬಿಕೆ ಎಂಬುದು ಇಲ್ಲದಿದ್ದರೆ ನಮಗೆ ಏನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ನಮ್ಮ ದೇವರು ಪುನರುತ್ಥಾನಗೊಂಡಿದ್ದಾರೆ, ಅವರ ಗಾಡ್ ಇಸ್ ರಿಸನ್, ಅವರು ಪುನರುತ್ಥಾನಗೊಂಡಿದ್ದಾರೆ ಎಂಬುದು ನಾವು ನಂಬುವ ವಿಶ್ವಾಸ, ನಂಬಿಕೆ. ನಾವು ಯಾರು ಅವರನ್ನ ಮುಟ್ಟಿಲ್ಲ, ನಾವು ಯಾರು ಅವರನ್ನ ನೋಡಿಲ್ಲ. ಆದರೆ ಧರ್ಮಸಭೆ ಬೋಧಿಸುವ ಸತ್ಯಗಳಿಂದ, ಧರ್ಮಸಭೆ ಬೋಧಿಸುವ ವಿಶ್ವಾಸದ ಸತ್ಯಗಳಿಂದ ನಮ್ಮಲ್ಲಿ ಧರ್ಮಸಭೆ ಒಂದು ನಂಬಿಕೆಯನ್ನ ಏನು ಮಾಡಿದೆ, ಹುಟ್ಟು ಹಾಕಿದೆ. ಆ ನಂಬಿಕೆಯ ಮೇಲೆ ನಾವು, ನಮ್ಮ ಸಮಾಜ, ನಮ್ಮ ಕುಟುಂಬಗಳು, ನಮ್ಮ ವಿಶ್ವಾಸ ಏನಾಗಿದೆ, ನಮ್ಮ ತಲೆ ತಲಾಂತರಕ್ಕೂ ಇದು ಮುಂದೆ ಹೋಗುತ್ತಾನೆ ಇದೆ. ಆದ್ರಿಂದ ಯಾವತ್ತಿಗೂ ಕೂಡ ಆ ನಂಬಿಕೆಗೆ ಏನಾಗಲ್ಲ, ಮೋಸ ಆಗಲ್ಲ, ಮೋಸ ಆಗಬಾರದು. ಒಂದು ವೇಳೆ ಮೋಸವಾದರೆ ಅವತ್ತು ಮನುಷ್ಯ ನಿರ್ನಾಮವಾಗುತ್ತಾನೆ, ಅವನ ಅಳಿವು ಅವತ್ತಿನಿಂದ ಆಗುತ್ತದೆ. ಆದ್ದರಿಂದ ಆದ್ಮೇಲೆ ಇವತ್ತಿನ ಶುಭ ಸಂದೇಶ ನಮಗೆ ಕೊಡುವ ಸಂದೇಶ ಏನಂತ ಹೇಳಿದ್ರೆ, ಮನುಷ್ಯ ಜೀವನದಲ್ಲಿ ಪ್ರತಿಯೊಬ್ಬರ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಈ ಜೀವನ ಸುಗಮವಾಗಿ ಸಾಗಲು ಸಾಧ್ಯವಿದೆ. ಆದ್ದರಿಂದ ಗಂಡನಿಗೆ ಹೆಂಡತಿಯ ಮೇಲೆ, ಹೆಂಡತಿಗೆ ಗಂಡನ ಮೇಲೆ ಯಾವಾಗ ನಂಬಿಕೆ ಇದೆ, ನನ್ನ ಗಂಡ ಮನೆಯಿಂದ ಹೋಗ್ತಾ ಇದ್ದಾನೆ, ಅವನು ಹೋಗ್ತಾ ಇದ್ದಾನೆ, ಒಂದು ಕೆಲಸಕ್ಕೆ ಹೋಗ್ತಾನೆ, ಇಲ್ಲಾಂದ್ರೆ ಯಾವುದಾದ್ರು ಒಂದು ಆಫೀಸ್ಗೆ ಹೋಗ್ತಾನೆ ಅಂತ ನಂಬಿಕೆಯಿಂದ ಹೆಂಡತಿ ಕಳಿಸ್ಕೊಡ್ತಾಳೆ. ಅದೇ ರೀತಿ ಹೆಂಡತಿ ಕೂಡ ನನ್ನ ಮನೆಯಿಂದ ಹೋಗ್ತಾ ಇದ್ದಾಳೆ, ಯಾವುದಕ್ಕೆ ಹೋಗ್ತಾಳೆ, ಕೆಲಸಕ್ಕೆ ಹೋಗ್ತಾಳೆ. ಪ್ರತಿಯೊಂದಕ್ಕೂ ಅನುಮಾನ, ಪ್ರತಿಯೊಂದಕ್ಕೂ ಸಂಶಯ ಯೋಚನೆ ಮಾಡಿದರೆ ಕುಟುಂಬ ನಡೆಯಲು ಸಾಧ್ಯ ಇದೆಯಾ? ಇಲ್ಲ. ಅದೇ ರೀತಿಯಾಗಿ ನಾವು ಆಚರಿಸುವ ಸಂಸ್ಕಾರಗಳು, ಈ ದೇವಾಲಯದಲ್ಲಿ, ಈ ಪವಿತ್ರ ಪೀಠದಲ್ಲಿ ನಾವುಗಳು ಆಚರಿಸುವ ಸಂಸ್ಕಾರಗಳು ಸಾಮಾನ್ಯವಾದ ರೊಟ್ಟಿ ಅದು ಯೇಸು ಕ್ರಿಸ್ತರ ಪ್ರತಿನಿಧಿ ಯಾಜಕನ ಅತ್ಯಂತ ಕರಗಳಿಂದ ಆಶೀರ್ವಾದದ ಮೂಲಕ ಅದು ಸಾಮಾನ್ಯ ರೊಟ್ಟಿ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುತ್ತದೆ ಎಂಬುದು ನಂಬಿಕೆ. ಆದ್ದರಿಂದ ಅದನ್ನ ವಿಜ್ಞಾನಕ್ಕೆ ಹೇಳ್ತೇನೆ, ವಿಜ್ಞಾನಕ್ಕೆ ಸವಾಲಾಗಿದ್ದು ವಿಶ್ವಾಸನೇ ಸವಾಲಲ್ಲ. ಅದನ್ನು ಕರ್ಕೊಂಡೋಗಿ ಆ ಒಂದು ಯಾವುದರಲ್ಲಿ ಆ ವಿಜ್ಞಾನದ ಪ್ರಯೋಗಾಲಯದಲ್ಲಿ ಇದರಲ್ಲಿ ಏಸು ಇದ್ದಾರಾ, ಇದರಲ್ಲಿ ಏಸಿನ ರಕ್ತ ಇದೆಯಾ ಅಂತ ಪರೀಕ್ಷೆ ಮಾಡುವುದಾದ್ರೆ ಆ ಪರೀಕ್ಷೆಗೆ ಖಂಡಿತವಾಗಿ ಉತ್ತರ ಇರ್ಲಿಕ್ಕಿಲ್ಲ. ಆದರೆ ನಂಬಿಕೆಗೆ ಇದೆ, ಆ ನಂಬಿಕೆಗೆ ಇದೆ. ಆದ್ದರಿಂದ ಪ್ರತಿ ಧರ್ಮ, ಪ್ರತಿ ಒಂದು ಸಮಾಜ, ಪ್ರತಿಯೊಂದು ಕುಟುಂಬ, ಪ್ರತಿಯೊಂದು ಜೀವನ, ಪ್ರತಿಯೊಬ್ಬರು ಕೂಡ ಇವತ್ತು ಜೀವಿಸುತ್ತಾ ಇರೋದು ಪರಸ್ಪರರ ಮೇಲಿನ ನಂಬಿಕೆ. ಆದ್ದರಿಂದ ಇವತ್ತಿನ ಶುಭ ಸಂದೇಶದಲ್ಲಿ ಆ ನಂಬದೆ ಹೋದಂತಹ ಶಿಷ್ಯರು ತದನಂತರ ಮೊದಲನೆಯ ವಾಚನದಲ್ಲಿ ನಾವು ಕೇಳ್ತೇವೆ ಅವರ ನಂಬಿಕೆ ಏನಾಗುತ್ತದೆ, ವೃದ್ಧಿಯಾಗುತ್ತದೆ. ಅವರು ನಂಬುತ್ತಾರೆ. ಆದ್ದರಿಂದ ಆ ತೋಮಾಸನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ತೋಮಾಸ ನಿನ್ನ ಕೈಯನ್ನ ಇಲ್ಲಿ ನನ್ನ ಪಕ್ಕೆಯಲ್ಲಿಡು, ಅವಿಶ್ವಾಸ ರಹಿತನಾಗಿ ಬೇಡ,
ವಿಶ್ವಾಸಿಸು. ಥೋಮಸ ಅವನಿಗೆ ಅಷ್ಟೇ ಬೇಕಿತ್ತು, ಅವನು ಕೈ ಪಕ್ಕೆಯಲ್ಲಿ ಇಡಲಿಲ್ಲ, ಏನು ಮಾಡಲಿಲ್ಲ, ಅವನು ನೋಡಿದ, ನಂಬಿದ. ಆದರೆ ನಾವು ನೋಡಲಿಲ್ಲ, ಹಾಗಾದ್ರೆ ನಾವು ಹೇಗೆ ನಂಬೋಣ? ನಮ್ಮ ನಂಬಿಕೆ ನಮ್ಮ ಕೇಳುವ ದೇವರ ವಾಕ್ಯದ ಮೇಲೆ. ಬಿಕಾಸ್ ನಮಗೆ ಜೀವಂತ ವಾಕ್ಯ ಇದು, ದೇವರ ವಾಕ್ಯ ಬೈಬಲ್ ನಮಗೆ ಆ ನಂಬಿಕೆಯಿಂದ ನಾವು ಜೀವಿಸ್ತಾ ಇದ್ದೇವೆ. ಆದ್ದರಿಂದ ಆದ್ಮೇಲೆ ಅಂತ ನಂಬಿಕೆಯನ್ನ ಬೆಳೆಸಿಕೊಳ್ಳೋಣ, ಅಂತ ನಂಬಿಕೆಯನ್ನ ಉಳಿಸಿಕೊಳ್ಳೋಣ, ಅಂತ ನಂಬಿಕೆಯನ್ನ ಪರಸ್ಪರ ಹಂಚಿಕೊಳ್ಳೋಣ. ಯಾಕೆ? ನಾನು ಆ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೇನೆ, ಆ ನಂಬಿಕೆ ನನಗೆ ಧರ್ಮಸಭೆ ಕೊಟ್ಟಿದೆ, ಆ ನಂಬಿಕೆಯಲ್ಲಿ ನಾನು ಬದುಕಿದ್ದೇನೆ, ಬದುಕಲು ನನಗೆ ಧರ್ಮಸಭೆ ಅನುವು ಮಾಡಿಕೊಟ್ಟಿದೆ. ಅಂತ ಬದುಕು, ಅಂತ ನಂಬಿಕೆ, ಅಂತ ವಿಶ್ವಾಸ ನಮ್ಮಲ್ಲಿ ವೃದ್ಧಿಯಾಗುತ್ತಾ ನಾವು ಆಚರಿಸುವ ಪ್ರತಿಯೊಂದು ಸಂಸ್ಕಾರ, ನಾವು ಆಚರಿಸುವ ಸಣ್ಣ ಸಣ್ಣ ನಮ್ಮ ಈ ಒಂದು ಪ್ರಾರ್ಥನೆಗಳು, ನೊವೇನಗಳು, ನಾವು ಮಾಡುವಂತಹ ಸಣ್ಣ ಸಣ್ಣ ಭೇಟಿಗಳು ಪುಣ್ಯಕ್ಷೇತ್ರಗಳಿಗೆ ಯಾವುದರ ಮೇಲೆ ಮಾಡ್ತೇವೆ? ನಂಬಿಕೆಯ ಮೇಲೆ ಮಾಡ್ತೇವೆ. ನಾನು ವೆಲ್ಲಂಗನಿಗೆ ಹೋದ್ರೆ ನನಗೆ ಒಳ್ಳೇದಾಗುತ್ತದೆ, ನನ್ನ ಮಕ್ಕಳಿಗೆ ಒಳ್ಳೇದಾಗುತ್ತದೆ, ಒಂದು ಹರಕೆ ಕಟ್ತೇವೆ. ಯಾವುದರ ಮೇಲೆ ಹರಕೆ ಕಟ್ತೇವೆ? ನಮ್ಮ ನಂಬಿಕೆಯ ಮೇಲೆ. ನಂಬಿಕೆ ಇಲ್ಲದವರಿಗೆ ಯಾವುದು ವ್ಯರ್ಥ. ಅದರಿಂದ ಪೂರ್ಣ ಪ್ರತಿಯಂತ ತಗ ಮಾತ್ರ ದೇವು ಕಿವಿಮೊಳಿ ಪೂರ್ವ ಸಂತ ಪೂರ್ಣ ಪ್ರತಿಯನ ತಗ ದೇವ ಸ್ವಾಯಿಯ ಕಿಂದನ್ಸುಗೋರು ಸಕಲ ಕಿಂದಾಗೆ ದೇವಾಕ ಸಾಯಿ मोची आणि तुमची अगणित भाग्ये ಅಂತ ಒಂದು ವಿಶ್ವಾಸ ಈ ಪವಿತ್ರ ಸ್ಥಳದಲ್ಲಿ, ಈ ಪೂಜಾ ಅವಶೇಷದಲ್ಲಿ ನಾವು ಇರಿಸುವ ನಂಬಿಕೆಯಲ್ಲಿ ಖಂಡಿತವಾಗಿ ನಮಗೆ ಇಲ್ಲಿ ಬರುವ ಪ್ರತಿಯೊಬ್ಬರಿಗೆ ಒಳ್ಳೆಯದಾಗುತ್ತದೆ ಎಂಬ ವಿಶ್ವಾಸ, ನಂಬಿಕೆಯಿಂದ ನಮ್ಮ ಶ್ರೇಷ್ಠ ಗೌರವ ನಮ್ಮ ಈ ಸಂತರಿಗೆ, ಸಂತರ ಅವಶೇಷಕ್ಕೆ ಅಂತ ನಂಬಿಕೆಯಲ್ಲಿ ನಾವು ಕಳೆದುಕೊಂಡದನ್ನ, ಅವಿಶ್ವಾಸವನ್ನ ವೃದ್ಧಿಯಾಗಿಸಲು ಪ್ರಭು ದೇವರಲ್ಲಿ ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚೋಣ. ನನ್ನ ನಂಬಿಕೆಯಲ್ಲಿ, ನಿಮ್ಮ ನಂಬಿಕೆಯಲ್ಲಿ ಕೊರತೆಯಾದುದನ್ನ ನೀಗಿಸಿರಿ ಪ್ರಭು ಎಂದು ಹೇಳಿದಂತ ಅನೇಕ ಪುಣ್ಯ ಪುರುಷರ ಮಧ್ಯದಲ್ಲಿ ನಾನು ಮತ್ತು ನೀವು ನುಸುಳಿಕೊಂಡು ಹೇಳೋಣ, ಸ್ವಾಮಿ, ನನ್ನ ನಂಬಿಕೆಯಲ್ಲಿ ಲವಲೇಶವಾದರೂ ಅಪನಂಬಿಕೆ ಇದ್ದಲ್ಲಿ, ನಾನು ನಂಬುವ ನಂಬಿಕೆಯಲ್ಲಿ, ನಾನು ಆಚರಿಸುವ ಸಂಸ್ಕಾರದಲ್ಲಿ ನನ್ನ ಅಪನಂಬಿಕೆಯ ಅವಿಶ್ವಾಸತನವನ್ನ ಹೊಡೆದೋಡಿಸಿ ನನ್ನಲ್ಲಿ ನಂಬಿಕೆಯ ಆ ಫಲವನ್ನ, ಆ ನಂಬಿಕೆಯ ಆಶೀರ್ವಾದವನ್ನ, ಆ ನಂಬಿಕೆಯ ಆ ಒಂದು ಗುಣವನ್ನ ನನ್ನಲ್ಲಿ ಅಧಿಕರಿಸಿದೆಂದು ಪ್ರಾರ್ಥಿಸೋಣ. ಆಮೆನ್. ಪುಟದ ಸಂಖ್ಯೆ 205. ನಮ್ಮ ಬಲಿಯು ನಮ್ಮ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ನೀವೆಲ್ಲರೂ ಪ್ರಾರ್ಥಿಸಿರಿ. ನಾವು ದೀಕ್ಷ ಸ್ನಾನ ಪಡೆದವರಿಗಾಗಿಯೂ ನಿಮ್ಮ ಸ್ವರ್ಗೀಯ ನೆರವನ್ನ ಶೀಘ್ರವಾಗಿ ಪಡೆಯುವುದಕ್ಕಾಗಿಯೂ ಸಂತೋಷದಿಂದ ನಿಮಗರ್ಪಿಸುವ ಬಲಿ ಕೊಡುಗೆಗಳನ್ನು ಒಲಮೆಯಿಂದ ಸ್ವೀಕರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ.
ನಿಜವಾಗಿ ಯೋಗ್ಯವು ನ್ಯಾಯವಾಗಿದೆ, ನಮ್ಮ ಕರ್ತವ್ಯವು ರಕ್ಷಣೀಯವಾಗಿದೆ. ಏಕೆಂದರೆ ಲೋಕದ ಪಾಪಗಳನ್ನು ಪರಿಹರಿಸಿದ ನೈಜ ಕುರಿಮರಿಯವರೇ ತಮ್ಮ ಮರಣದಿಂದ ನಮ್ಮ ಮರಣವನ್ನು ವಿನಾಶ ಮಾಡಿ ತಮ್ಮ ಪುನರುತ್ಥಾನದಿಂದ ನಮಗೆ ಜೀವ ಕೊಟ್ಟವರು ಅವರೇ. ಸಮಾಧಾನದಿಂದ ಎಲ್ಲ ಜನಾಂಗಗಳು ನಿಮ್ಮ ಸ್ತುತಿಯನ್ನು ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತ ಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುವುದೇನೆಂದರೆ ಪ್ರಭು, ನೀವು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿದೆ. ಅವರು ಪರಾಧೀನರಾಗಿ ಸ್ವಾಯಿಚ್ಛೆಯಿಂದ ಯಾತನೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ, ನನ್ನ ಶರೀರ. ಅಂತೆ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ. Ah
ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ವಿವರಿಕೆಯನ್ನು ರಕ್ಷಣೆಯ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧೀಶ ಅಂದೋಣಿ ಸ್ವಾಮಿ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿ. ಪ್ರಭು ನಮ್ಮ ಮೇಲೂ ದಯೆ ತೋರಿರಿ. ಇಂದು ಬಲಿಪೂಜೆಯನ್ನು ಉದ್ದೇಶಿಸುವ ಮೇಲೂ, ಇಂದು ಅನ್ನ ಸಂತರ್ಪಣೆಯನ್ನು ಮಾಡುತ್ತಿರುವ ಜೇಕಬ್ ಮತ್ತು ಕುಟುಂಬದವರ ಮೇಲೆಯೂ, ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರು ನಮ್ಮ ತಂದೆ ನಮ್ಮ ನಂಬಿಕೆಯನ್ನು ಅಧೀಕರಿಸಲಿ, ನಮ್ಮ ನಂಬಿಕೆಯ ಕೊರತೆಯನ್ನು ನೀಗಿಸಲಿ ಎಂದು ಅವರೇ ಕಳಿಸಿದ ಪ್ರಾರ್ಥನೆಯನ್ನು ನಾವೀಗ ಭಕ್ತಿ ನಿರತರಾಗಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿ, ನಮ್ಮನ್ನು ರಕ್ಷಿಸಿರಿ. ನಾವು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿರುವ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ರಕ್ಷಿಸಿ ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳು ಲಕ್ಷಿಸದೆ ನಮ್ಮ ಧರ್ಮ ವಿಶ್ವಾಸ ನೀಕ್ಷಿಸಿದ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ಪಾಲಿಸಿರಿ. ವೇಗಾಂತರು ಜೀವಿಸಲು ನಾವು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಸಾಧ್ಯವಾಗಿಸುವ ದೇವರು ನಮ್ಮ ಪ್ರಭು ಯೇಸು ಕ್ರಿಸ್ತರು ಇವರ ಈ ಪಾಸ್ಕ ಭೋಜನಕ್ಕೆ ಆಹ್ವಾನ
ಮಾಡಿದ್ರು ನಾವೆಲ್ಲರೂ ಭಾಗ್ಯವಂತರು. Sungai Dimasnya Pan Sangkunu dan Alwat. Yesus
ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತರ ಪುನರುತ್ಥಾನದ ಮೂಲಕ ನಮ್ಮನ್ನು ಅನಂತ ಜೀವನಕ್ಕೆ ನವೀಕರಿಸುತ್ತೀರಿ. ನಮ್ಮಲ್ಲಿ ಪಾಸ್ಕ ಸಂಸ್ಕಾರದ ಫಲವನ್ನು ಅಧಿಕರಿಸಿ ರಕ್ಷಣೆಯನ್ನು ನೀಡುವ ಸ್ವರ್ಗೀಯ ಆಹಾರದ ಶಕ್ತಿಯಿಂದ ನಮ್ಮ ಹೃದಯಗಳನ್ನು ತುಂಬಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಲಾರೆನ್ಸರ ನವೇನ ಭಕ್ತಿ ಮಾಲೆ. ಪ್ರೀತಿಮಯ ಪ್ರಭು, ನಿಮ್ಮ ವಿಶ್ವಾಸಿ ಸೇವಕರಾದ ಸಂತ ಲಾರೆನ್ಸರ ನೆರವನ್ನು ಆದರ್ಶವನ್ನ ನಮಗೆ ಇತ್ತುದಕ್ಕಾಗಿ ನಿಮಗೆ ವಂದನೆಯನ್ನ ಸಲ್ಲಿಸುತ್ತೇವೆ. ನಮ್ಮ ಕ್ರಿಸ್ತಿಯ ಜೀವನದ ಪ್ರಯಾಣದಲ್ಲಿ ನಮ್ಮ ದೃಷ್ಟಿಯನ್ನ ನಿಮ್ಮಿಂದ ಎಂದೂ ತೆಗೆಯದಂತೆ ಅನುಗ್ರಹಿಸಿರಿ. ಸಂತ ಲಾರೆನ್ಸರ ನೆರವಿನಿಂದ ನಮ್ಮನ್ನು ಪರರ ಸೇವೆಯಲ್ಲಿ ತೊಡಗಿಸಿರಿ ಎಂದು ಸದಾ ಜೀವಿಸುವ ಯುಗಾಂತರಕ್ಕೂ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸಂತ ಲಾರೆನ್ಸರಲ್ಲಿ ಎಲ್ಲರೂ ಜೊತೆ ಸೇರಿ ಪ್ರಾರ್ಥಿಸೋಣ. ಜಯಶಾಲಿ ಧರ್ಮ ಬಲಿಯಾದ ಸಂತ ಲಾರೆನ್ಸರೇ, ಯೌವನದಲ್ಲಿ ಕ್ರೈಸ್ತ ವಿಶ್ವಾಸಕ್ಕಾಗಿ ಕಠಿಣ ಕಷ್ಟಗಳನ್ನು ಅನುಭವಿಸಿ ಪ್ರಾಣಾರ್ಪಣೆ ಮಾಡಿದ ನೀವು ನಮ್ಮ ದೀನ ಪ್ರಾರ್ಥನೆಗಳನ್ನು ಆಲಿಸಿರಿ. ಅಪಾರ ನಂಬಿಕೆಯಿಂದ ನಾನು ನಿಮ್ಮ ಸಮ್ಮುಖಕ್ಕೆ ಬಂದಿದ್ದೇನೆ. ಸಜೀವ ವಿಶ್ವಾಸ, ದೃಢ ನಂಬಿಕೆ, ದೇವರ ಮತ್ತು ಪರರ ನೈಜ ಪ್ರೀತಿ ನಮ್ಮಲ್ಲಿ ನೆಲೆಸುವಂತೆ ಮಾಡಿ ನಮ್ಮ ಅಂತಸ್ತಿಗೆ ಅನುಗುಣವಾಗಿ ಪವಿತ್ರತೆಯನ್ನು ನಮ್ಮಲ್ಲಿ ಪ್ರಕಟಿಸಿ ಎಲ್ಲ ಆತ್ಮಿಕ ಮತ್ತು ಐಹಿಕ ಹಿರಿಯರಿಗೆ ನಾವು ವಿಧೇಯರಾಗುವಂತೆ ಮಾಡಿ. ಕಡೆಗಣಿಸಲ್ಪಟ್ಟ ಬಡವರಿಗೆ, ಕಾಯಿಲೆ ಮತ್ತು ಕಷ್ಟ ಕೊರತೆಯಲ್ಲಿರುವ ಜನರಿಗೆ ಅಗತ್ಯಕ್ಕೆ ತಕ್ಕಂತೆ ನಾವು ನೆರವನ್ನು ನೀಡುವಂತೆ ಕರುಣಿಸಿ. ಅವಿಶ್ವಾಸಿಗಳಿಗೆ, ಅನಾಸಕ್ತರಿಗೆ ಸ್ವರ್ಗೀಯ ಬೆಳಕು ಲಭಿಸುವಂತೆ ಅನುಗ್ರಹಿಸಿ. ನಿಮ್ಮ ಶಕ್ತಿಯುತ ಸಹಾಯದಿಂದ ಈ ಲೋಕದಲ್ಲಿ ದೇವರ ಸಾಮ್ರಾಜ್ಯ ಹರಡಲಿ. ನಮ್ಮ ಆತ್ಮಿಕ ಮತ್ತು ದೈಹಿಕ ಅಗತ್ಯಗಳನ್ನು ನೆರವೇರಿಸಿ. ವಿಶೇಷವಾಗಿ ಒಬ್ಬರು ಕುತ್ತಿಗೆ ನೋವಿಂದ ನರಳುತ್ತಿದ್ದಾರೆ, ಅವರಿಗೆ ಶೀಘ್ರವಾಗಿ ಗುಣಮುಖವಾಗುವಂತೆ. ಮನೆಯ ಕೆಲಸ ಕಾರ್ಯಗಳು ಉತ್ತಮವಾಗಿ ನೆರವೇರಿದವೆ, ಇನ್ನೂ ಉಳಿದ ಕೆಲಸಗಳು ಸುಸೂತ್ರವಾಗಿ ನೆರವೇರಿಸುವುದಕ್ಕಾಗಿ. ಉತ್ತಮವಾದ ಕೆಲಸ ಕುಟುಂಬದಲ್ಲಿ ಮಕ್ಕಳಿಗೆ ಸಿಗುವುದಕ್ಕಾಗಿ, ಕುಟುಂಬದಲ್ಲಿ ಒಳ್ಳೆಯ ಆರೋಗ್ಯವನ್ನ ದಯಪಾಲಿಸುವುದಕ್ಕಾಗಿ, ಒಳ್ಳೆಯ ಮಳೆಯನ್ನ ದೇವರು ಸಕಾಲದಲ್ಲಿ ಕರುಣಿಸಿದಕ್ಕಾಗಿ, ಒಳ್ಳೆಯ ಬೆಳೆ ಮತ್ತು ಒಳ್ಳೆಯ ಬೆಲೆಯನ್ನು ಕೂಡ ದೇವರು ನೀಡಿದಕ್ಕಾಗಿ ಸಂತ ಲಾರೆನ್ಸರ್ಗೆ ಕೃತಜ್ಞತೆಯಾಗಿ. ವಾಹನದ ರಿಪೇರಿ ಆವಾಗ ಬರುವುದರಿಂದ ವಾಹನದ ಖರ್ಚು ಜಾಸ್ತಿ ಆಗ್ತದೆ. ಆದ್ದರಿಂದ ಆ ವಾಹನವನ್ನ ಸಂತ ಲಾರೆನ್ಸರ್ ಮುಟ್ಟಿ ಆಶೀರ್ವದಿಸಿ ಅದರ ಬಗ್ಗೆ ಸುರಕ್ಷತೆಯನ್ನು ನೀಡುವುದಕ್ಕಾಗಿ. ಒಬ್ಬರ ಕೈಯ ಸರ್ಜರಿ ಆಗಿದೆ, ಅವರ ಕೈ ಬೇಗವಾಗಿ ಶೀಘ್ರವಾಗಿ ಗುಣಮುಖವಾಗುವುದಕ್ಕಾಗಿ. ಈ ಎಲ್ಲ ಕೋರಿಕೆಗಳನ್ನು ಸಂತ ಲಾರೆನ್ಸರಲ್ಲಿ ವಿಶೇಷವಾಗಿ ಅರ್ಪಿಸೋಣ. ನಮ್ಮ ಉಳಿದ ಎಲ್ಲ ಕೋರಿಕೆಗಳಿಗಾಗಿ ಒಂದು ಕ್ಷಣ ಕಣ್ಣು ಮುಚ್ಚಿ ಸಂತ ಲಾರೆನ್ಸರಲ್ಲಿ ಪ್ರಾರ್ಥನೆ ಮಾಡೋಣ. ಇವತ್ತಿನ ಅನ್ನ ಸಂತರ್ಪಣೆಯನ್ನ ಮಾಡಿದಂತ ಜಾಕಬ್ ಡಿಕೋಸ್ಟಾ ಇವರಿಗಾಗಿಯೂ, ಇವರ ಎಲ್ಲ ಉದ್ದೇಶಗಳಿಗಾಗಿಯೂ, ಇವರ ನಿಸ್ವಾರ್ಥ ಕೊಡುಗೆಗಾಗಿ ವಿಶೇಷವಾಗಿ ಸಂತ ಲಾರೆನ್ಸರು ಅವರನ್ನ 100 ಮಡಿ ಸಂಭಾವನೆ ಆಶೀರ್ವದಿಸಲೆಂದು ಕೂಡ ಪ್ರಾರ್ಥಿಸುವನ. ಈ ಸಂತ ಲಾರೆನ್ಸರ ಈ ಒಂದು ಅವಶೇಷವನ್ನ ಇಲ್ಲಿ ಪುನರ್ ಪ್ರತಿಷ್ಠಾಪಿಸಿ ಎಲ್ಲ ಕೆಲಸ ಕಾರ್ಯಗಳನ್ನ ಶೀಘ್ರವಾಗಿ 1 ವರ್ಷದ ಹಿಂದೆ ಮಾಡಲು ನಮಗೆ ನೆರವು ನಿಂತ ಎಲ್ಲ ದಾನಿಗಳನ್ನು ವಿಶೇಷವಾಗಿ ಸ್ಮರಿಸಿ ಅವರಿಗೆ ದೇವರು ಹೇರಳವಾದ ಸಂಭಾವನೆಯನ್ನು ದಯಪಾಲಿಸಲೆಂದು ಕೂಡ ಪ್ರಾರ್ಥಿಸುವನ. ಎಲ್ಲ ನಮ್ಮ ಬೇಡಿಕೆಗಳನ್ನ, ಕೋರಿಕೆಗಳನ್ನ ಸಂತ ಲಾರೆನ್ಸರ ಮೂಲಕ ನಮಗೆ ಈಡೇರಿಸಿ. ಎಲ್ಲಕ್ಕೂ ಮಿಗಿಲಾಗಿ ಧರ್ಮಸುರಿಯ ವಿಶ್ವಾಸಕ್ಕೆ ಅನುಗುಣವಾಗಿ ಸಭ್ಯ ಕ್ರಿಸ್ತಿಯ ಬಾಳನ್ನು ಜೀವಿಸಲು, ಭಾಗ್ಯವಾದ ಮರಣವನ್ನು ಹೊಂದಲು, ಸ್ವರ್ಗದಲ್ಲಿ ನಿಮ್ಮನಿಗೆ ಅನಾದಿ ಅನಂತ ದೇವರನ್ನು ಸ್ತುತಿಸುವ ಅವಕಾಶ ಪಡೆಯುವಂತೆಯೂ ನಿಮ್ಮನ್ನು ವಿಶ್ವಾಸಿಸುತ್ತೇವೆ. ಆಮೆನ್. ಎಲ್ಲ ರೋಗಿಗಳಿಗಾಗಿ ವಿಶೇಷವಾಗಿ ಸಂತ ಲಾರೆನ್ಸರ ಕೃಪೆಗಾಗಿ, ಆಶೀರ್ವಾದಕ್ಕಾಗಿ, ರೋಗ ಸ್ವಸ್ಥತೆಗಾಗಿ ಪ್ರಾರ್ಥಿಸೋಣ. ನಮ್ಮ ಸಹಾಯ ಪ್ರಭುವಿನಲ್ಲಿದೆ.
ನಮ್ಮ ಮೊರೆ ನಿಮ್ಮ ಸಮ್ಮುಖಕ್ಕೆ ಏರಲಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ಅನಂತ ದೇವರೇ, ಗುಣಪಡಿಸುವ ನಿಮ್ಮ ಶಕ್ತಿಯನ್ನು ರೋಗದಿಂದ ಕಂಗೆಟ್ಟಿರುವ ಭಕ್ತರ ದುರ್ಬಲ ಶರೀರದಲ್ಲಿ ಆರಿಸಿ ಪರಿತಪಿಸುತ್ತಿರುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಅವರನ್ನ ವಾತ್ಸಲ್ಯದಿಂದ ಸಂರಕ್ಷಿಸುತ್ತೀರಿ. ನಿಮ್ಮ ಅಂಗಲಾಚಿ ಬೀಳುತ್ತಿರುವ ಭಕ್ತ ವಿಶ್ವಾಸಿಗಳನ್ನು ಕರುಣೆ ಮತ್ತು ಅನುಕಂಪದಿಂದ ಈಕ್ಷಿಸಿ ಅವರನ್ನು ಎಲ್ಲಾ ಪಾಪ ಮತ್ತು ದುಷ್ಟ ಶಕ್ತಿಯ ಬಂಧನಗಳಿಂದ ಬಿಡಿಸಿರಿ. ಅವರನ್ನೆಲ್ಲ ಮಾನಸಿಕ ಮತ್ತು ದೈಹಿಕ ನೋವನ್ನ ವೇದನೆಯನ್ನ ತೆಗೆದು ಹಾಕಿರಿ. ನಿಮ್ಮ ಅಗಣಿತ ದಯೆಯ ನಂಬಿಕೆಯನ್ನು ಇಟ್ಟುಕೊಂಡು ಆಗಮಿಸಿರುವ ಭಕ್ತಾದಿಗಳು ಸಂತ ಲಾರೆನ್ಸರ ವಿಶೇಷ ನೆರವಿನಿಂದ ಸಂಪೂರ್ಣ ಸೌಖ್ಯವನ್ನ ಶಾಂತಿಯನ್ನ ಪಡೆಯುವಂತಾಗಲಿ. ಈ ಆಲಯದಲ್ಲಿ ನಿಮ್ಮ ದೈವಿಕ ಸಂಪರ್ಕದ ಸಂತೋಷ ಮತ್ತು ಸಮಾಧಾನ ಆತ್ಮ ಸಂತೃಪ್ತಿ ಅವರದ್ದಾಗಲಿ. ಶಾಂತಿ ಸಮಾಧಾನವನ್ನು ಪಡೆದ ನಿಮ್ಮ ಸೇವಕರು ಪ್ರಭು ಯೇಸುವಿನ ಬೋಧನೆ ಮತ್ತು ಆದರ್ಶಕ್ಕೆ ಅನುಗುಣವಾಗಿ ನಡೆಸುವಂತಾಗಲಿ. ನಿಮ್ಮ ಪ್ರೀತಿ ಮತ್ತು ಒಳಿತನ್ನು ಸಾರುತ್ತಾ ಪ್ರಾಮಾಣಿಕ ಭಕ್ತರಾಗಿ ಬಾಳುತ್ತಾ ನಿಮ್ಮನ್ನು ಮಹಿಮೆಪಡಿಸುವ ಭಾಗ್ಯವನ್ನು ಪಡೆಯಲೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರವನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತನು ನಿಮ್ಮೊಡನಿದ್ದು ನಿಮ್ಮನ್ನು ಸಂರಕ್ಷಿಸಲಿ. ಪ್ರಭು ಯೇಸು ನಿಮ್ಮೊಳಗಿದ್ದು ನಿಮ್ಮನ್ನು ಬಲಪಡಿಸಲಿ. ಪ್ರಭು ಯೇಸು ಕ್ರಿಸ್ತನು ನಿಮ್ಮ ಮುಂದಿದ್ದು ದಾರಿ ತೋರಿಸಲಿ, ನಿಮ್ಮ ಹಿಂದಿದ್ದು ಕಾಪಾಡಲಿ, ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ಸ್ವರ್ಗ ಸಾಮ್ರಾಜ್ಯದಿಂದ ಇಳಿದು ಬಂದು ಸದಾ ಕಾಲ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಪೂಜೆ ಮುಗಿಯಿತು. ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಾಲೆಲೂಯಾ, ಹಾಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿ, ಒಂದು ಕ್ಷಣ ಕುಳಿತುಕೊಳ್ಳೋಣ. ಸಂತ ಲಾರೆನ್ಸರ ಮುಖಾಂತರ ದೇವರನ್ನು ಸ್ತುತಿಸುತ್ತಿರುವ ನಾವೆಲ್ಲರೂ ಸಂತ ಲಾರೆನ್ಸರ ಅನುಗ್ರಹವನ್ನು ಪಡೆದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಬಂದಿದ್ದೇವೆ. ಅನೇಕರು ಅವರ ಮೂಲಕ ದೇವರ ಕೃಪಾವರಗಳನ್ನು ಅರಸಿ ಬಂದಿದ್ದೇವೆ. ಈ ಭಕ್ತಿ ಕಾರ್ಯವನ್ನು ನೆರವೇರಿಸಲು ನಮಗೆ ಈ ಶಕ್ತಿ ನೀಡುತ್ತಿರುವ ತ್ರೇಕ ದೇವರಿಗೆ ಸಂತ ಲಾರೆನ್ಸರ ಮುಖಾಂತರ ನಾನು ಕೃತಜ್ಞತೆ ಧನ್ಯತೆಯನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ಪ್ರತಿ ತಿಂಗಳು ಈ ನವೆಲ ಭಕ್ತಿ ಕಾರ್ಯ ನಡೆಯುತ್ತಿದೆ. ಈ ಒಂದು ದಿನ, ಒಂದು ವರ್ಷದ ಹಿಂದೆ ಈ ನಮ್ಮ ಆಲಯ ನವೀಕೃತಗೊಂಡಿದೆ. ಈ ಒಂದು ಆಲಯದಲ್ಲಿ ಈ ತಿಂಗಳು ನಮ್ಮ ಭಕ್ತಿ ಕಾರ್ಯವನ್ನು ಸಂತ ಲಾರೆನ್ಸರ ನವೇನ ಹಾಗೂ ಆರಾಧನೆ ದಿವ್ಯ ಬಲಿಯರ್ಪಣೆಯನ್ನು ಅರ್ಪಿಸಲು ಬಂದಿರುವ ಒಂದನೆಯ ಸ್ವಾಮಿ ಮಾರ್ಷಲ್ ಪಿಟರ್ ದಯಮಾಡಿ ಮುಂದೆ ಬಂದು ಆಶೀರ್ವಾದಕ್ಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಪ್ರಿಯರೇ, ಈ ಆಲಯವನ್ನು ನೀವು ನೋಡುತ್ತಿದ್ದರೆ ಏನೋ ಒಂದು ದೈವ ಅನುಭವ ನಮಗಾಗುತ್ತದೆ. ಇದಕ್ಕೆಲ್ಲ ಕಾರಣಕರ್ತರು ಫಾದರ್ ಮಾರ್ಷಲ್ ಪೀಟರ್ ಅವರು. ಈ ಒಂದು ಆಲಯಕ್ಕೆ ರೂಪ ಕೊಟ್ಟು ಎಲ್ಲರೂ ದಾರಿಯಲ್ಲಿ ಹೋಗುವವರೆಲ್ಲರೂ ಒಂದು ಕ್ಷಣ ತಿರುಗಿ ನೋಡುವಂತೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇದೇನು ನಾನು ತುಂಬಾ ದಿವಸದಿಂದ ಹೇಳ್ತಾ ಇದ್ದೆ. ಎಲ್ಲ ಈ ಒಂದು ಚಿಕ್ಕಮಗಳೂರು ಧರ್ಮ ಕ್ಷೇತ್ರದ ಸಂತ ಜೋಸೆಫರ ವಿದ್ಯಾ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಅಲ್ಲದೆ ನಮ್ಮ ನಿವೃತ್ತ ಹೊಂದಿದ ಗುರುಗಳ ಒಂದು ಪಾಲನೆ ಮಾಡುತ್ತಿರುವ ಜವಾಬ್ದಾರಿಯನ್ನು ನಿರ್ವಹಿಸುವ ಅನೇಕ ಕೆಲಸ ಕಾರ್ಯಗಳಿದ್ದರೂ ಈ ಒಂದು ದಿನ ನಮಗೋಸ್ಕರ ಬಲಿಯರ್ಪಣೆ ಮಾಡಲು ನಮಗೋಸ್ಕರ ಹೌದು, ಹಾಗೆಯೇ ಅವರು ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಲು ಕಳೆದ ವರ್ಷ ಏಪ್ರಿಲ್ 19ರಂದು ಎಷ್ಟೊಂದು ವಿಜೃಂಭಣೆ ಆಡಂಬರದಿಂದ ನಾವು ಈ ನವೀಕೃತ ಆಲಯವನ್ನು ಉದ್ಘಾಟಿಸಿ ಅಂತೆಯೇ ಈ ಒಂದು ಸಂತ ಲಾರೆನ್ಸರ ಅವಶೇಷ ಯಾರಿಗೂ ಇದ್ದರೂ ಕಾಣದಂತೆ ನಾವೆಲ್ಲರೂ ಪ್ರಾರ್ಥಿಸುತ್ತಿದ್ದೆವು. ಅನೇಕರಿಗೆ ಇದರ ಅರಿವಿರಲಿಲ್ಲ.
ಆದರೆ ಇದನ್ನು ಪ್ರತ್ಯೇಕವಾಗಿ ಪ್ರತಿಷ್ಠಾಪಿಸಿ ಅವರ ಭಕ್ತಿಯಲ್ಲಿ ಬೆಳೆಯಲು ನಮ್ಮೆಲ್ಲರಿಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಒಂದನೆಯ ಸ್ವಾಮಿ ಮಾಸ್ಟರ್ ಪಿಂಟರವರು ಈ ದಿನ ಬಂದು ನಮಗೋಸ್ಕರ ಪ್ರಾರ್ಥಿಸಿ ಆರಾಧನೆಯನ್ನು ನಡೆಸಿಕೊಟ್ಟು ಬಲಿಯನ್ನು ಅರ್ಪಿಸಿದ ಇವರಿಗೆ ತುಂಬು ಮನದ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುವಾಗ ದಯಮಾಡಿ ನಮ್ಮ ಕಾರಣ ಸಮಿತಿಯ ಕಾರ್ಯದರ್ಶಿ ಶ್ರೀ ಶರಣ್ ನಿಕುಣರವರು ಬಂದು ಹೂಮಾಲೆಯನ್ನು ಹಾಕುತ್ತಾ ಶ್ರೀಮತಿ ಜಸಿಂತಾ ಡಿಕೋಸ್ಟ ಇವರು ಬಂದು ಶಾಲನ್ನು ಹಾಕಬೇಕಾಗಿ, ಅಂತೆಯೇ ಶ್ರೀಮತಿ ಅನಿತಾ ಪಾಯಸ್ ಇವರು ಬಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. ಚಪ್ಪಾಳೆ ಹೊಡೆದು ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಫಾದರ್. ಥ್ಯಾಂಕ್ ಯು ಫಾದರ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ನಾವೆಲ್ಲರೂ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮೆಲ್ಲರೂ ಜ್ಞಾಪಿಸಿಕೊಳ್ಳಿ ಎಂದು ನಿಮ್ಮಲ್ಲಿ ಕೇಳುತ್ತೇನೆ. ಆ ಒಂದು ಕಳೆದ ಏಪ್ರಿಲ್ ಕೂಡ ನಾವು 3 ಜನ ಎಷ್ಟೊಂದು ಕಷ್ಟಪಟ್ಟಿದ್ದಂತ ಗೊತ್ತಿದೆ. ಇದೆಲ್ಲ ದೇವರ ಇಚ್ಛೆ ಏನೋ ಗೊತ್ತಿಲ್ಲ. ಈಗ ನೆನಪಾಗಿದೆ, ನಾವು 3 ಜನ ಇವತ್ತಿದೆ ಈ ತಿಂಗಳು ಒಟ್ಟಿಗಿದ್ದೀವಿ. ಸೊ ಆದರ್ಶ ಅಂತೆ ನಮ್ಮ ಜೊತೆಗಿರುವ ಒಂದನೆಯ ಸೇವಾದರ್ಶಿ ಸಂಜಯ್ ಡಿಸೋಜ ಇವರು ಕೂಡ ಈ ದೇವಾಲಯದ ನವೀಕರಣದಲ್ಲಿ ತಮ್ಮನ್ನೇ ಸಕ್ರಿಯವಾಗಿ ತೊಡಗಿಸಿಕೊಂಡು ಕಷ್ಟಪಟ್ಟು ದುಡಿದಿದ್ದಾರೆ. ಇವರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರುವ ತಿಂಗಳು ಅವರು ತಮ್ಮ ಯಾಜಕ ದೀಕ್ಷೆಯನ್ನು ಸ್ವೀಕರಿಸಲು ಹೋಗುತ್ತಿರುವಾಗ ನಮ್ಮ ಕುಟುಂಬಗಳಲ್ಲಿ ವಿಶೇಷವಾಗಿ ಅವರಿಗಾಗಿ ಪ್ರಾರ್ಥಿಸೋಣ ಮತ್ತೆ ನಮ್ಮ ಸಹಕಾರವನ್ನು ಈ ಕಾರ್ಯಕ್ಕೆ ನೀಡೋಣ ಎಂದು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಥ್ಯಾಂಕ್ ಯು ಡಿಯರ್ ಬ್ರದರ್. ಪ್ರಿಯರೇ, ಈ ಒಂದು ಭಕ್ತಿ ಕಾರ್ಯ ಸುಸೂತ್ರವಾಗಿ ಪ್ರತಿ ತಿಂಗಳು ನಡೆಯುತ್ತಿರಬೇಕಾದರೆ ಅನೇಕ ಕರಗಳು ನೆರವಾಗುತ್ತಿವೆ. ವಿಶೇಷವಾಗಿ ಈ ತಿಂಗಳು ನಮಗೆ ಮಾರಿಯೇಟ್ ಪಿಂಟೋ ಬಾಳೆಹೊನ್ನೂರು ಇವರು 1,000 ನೀಡಿದ್ದಾರೆ. ಆಲ್ವಿನ್ ಪಿಂಟೋ ಶ್ರೀಕಂಠ ಸೋಮೇಶ್ವರ 1,000, ಅಂತೆಯೇ ರಾಜ ಶೆಲ್ಲ ಬಸ್ರಿಕಟ್ಟೆ 1,000. ಇವರು ಪ್ರತಿ ತಿಂಗಳು ರಾಜ ಇವರು 1,000ವನ್ನು ಈ ಕಾರ್ಯಕ್ಕೆ ನೀಡುತ್ತಾ ಬರ್ತಿದ್ದಾರೆ. ದೇವರು ಅವರನ್ನು ಆಶೀರ್ವದಿಸಲಿ. ಮೈಕಲ್ ಸೋಮೇಶ್ವರ ಇವರು 1,000. ಅಂತೆಯೇ ಸಲೋದರ್ ಕ್ಯಾಸ್ತಲಿನೋ ಶಾಂತಿಪುರ ಜಯಪುರ ಧರ್ಮ ಕೇಂದ್ರದವರು ಬಲಿಪೀಠಕ್ಕೆ ವಸ್ತುಗಳು ಬಟ್ಟೆ ಸೀರೆಯನ್ನು ಇವರು ನೀಡಿದ್ದಾರೆ. ಅವರಿಗೆ ಈ ಎಲ್ಲ ದಾನಿಗಳಿಗೆ ವಂದನೆಗಳು. ವಿಶೇಷವಾಗಿ ಇಂದಿನ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿರುವ ಜೇಕಬ್ ಡಿಕೋಸ್ಟ ಬೆಳಕೊಪ್ಪ ಇವರು ಇವರೀಗ ಫಾರಿನಲ್ಲಿದ್ದಾರೆ. ಅವರು ಮುಂಚೆ ನನ್ನದೊಂದು ಈ ಒಂದು ಯೂಟ್ಯೂಬ್ ಅಲ್ಲಿ ನೋಡಿ ಭಕ್ತಿ ಕಾರ್ಯ ತುಂಬಾ ಪ್ರಶಂಸಿಸಿ ನಾವೆಲ್ಲರೂ ಇದನ್ನು ವೀಕ್ಷಿಸುತ್ತಿದ್ದೇವೆ ಎಂದು ಹೇಳಿ ನಮ್ಮದು 1 ತಿಂಗಳು ಒಂದು ಅನ್ನ ಸಂತರ್ಪಣೆ ನೀಡಿ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ವಂದನೆ ಹಾಗೂ ಜೇಕಬ್ ಡಿಕೋಸ್ಟ ಅವರ ಕುಟುಂಬಕ್ಕೆ ನಾನು ಸಂತ ಲಾರೆನ್ಸರ ಮುಖಾಂತರ ದೇವರ ಆಶೀರ್ವಾದವನ್ನು ಬೇಡುತ್ತೇನೆ. ಪ್ರಿಯರೇ, ಪ್ರತಿ ತಿಂಗಳು ಹಾಡುತ್ತಿರುವ ಮ್ಯೂಸಿಕ್ ನುಡಿಸುತ್ತಿರುವ ಶ್ರೀ ಝೀನೋ ಸರ್ಡಾನ ಹಾಗೂ ಗಾಯನದ ಎಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಅಂತೆಯೇ ದೂರದ ಊರಿನ ಅಕ್ಕಪಕ್ಕ ಜಯಪುರ, ಬಾಳೆಹೊನ್ನೂರು, ಕೊಪ್ಪ ಹೀಗೆ ಹಲವಾರು ಪ್ರತಿ ತಿಂಗಳು ಬಂದು ಸಂತ ಲಾರೆನ್ಸರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗುತ್ತೀರಿ. ನಿಮಗೆಲ್ಲರಿಗೂ ವಂದನೆಗಳು. ಅಂತೆಯೇ ನಮ್ಮ ಧರ್ಮ ಕೇಂದ್ರ ವಿಶೇಷವಾಗಿ ಈ ಉಪಧರ್ಮ ಕೇಂದ್ರ ಎಲ್ಲ ಭಕ್ತಾದಿಗಳಿಗೆ ತುಂಬ ಮನದ ವಂದನೆಯನ್ನು ಸಲ್ಲಿಸುತ್ತೇನೆ. ಪ್ರತಿ ತಿಂಗಳು ನಮ್ಮ ಈ ದೇವಾಲಯವನ್ನು ಸ್ವಚ್ಛಗೊಳಿಸಲು ನೆರವಾಗುತ್ತಿರುವ ಶ್ರೀಮತಿ ಮೇರಿ ಫರ್ನಾಂಡಿಸ್ ಹಾಗೂ ಶೀಲಾ ಫರ್ನಾಂಡಿಸ್ ಇವರಿಗೂ ನಾನು ತುಂಬ ಮನದ ವಂದನೆಯನ್ನು ಸಲ್ಲಿಸುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೆರವಾಗುತ್ತಿರುವ ಸರ್ವರಿಗೂ ನಾನು ವಂದನೆ ಹಾಗೂ ಸಂತ ಲಾರೆನ್ಸರ ಮುಖಾಂತರ ದೇವರ ಆಶೀರ್ವಾದವನ್ನು ಬೇಡುತ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.
ಕೊನೆಯಲ್ಲಿ ಈ ಸಂತ ಲಾರೆನ್ಸರ ಅವಶೇಷದ ಆಶೀರ್ವಾದವನ್ನು ಆಶೀರ್ವದಿಸಲಾಗುವುದು. ನಂತರ ಆಹಾರವನ್ನು ಈ ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸಿ ಎಲ್ಲರೂ ಸಂತೋಷದಿಂದ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ತೆರಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಾವು ಸೇವಿಸುವ ಆಹಾರವನ್ನು, ವಿಶೇಷವಾಗಿ ಇದನ್ನು ನೀಡಿದಂಥ ದಾನಿಗಳನ್ನು, ಅವರ ನಿಸ್ವಾರ್ಥದ ಸೇವೆಯನ್ನು ದೇವರು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ದಯಾಮಯ ಯೇಸು ಪ್ರಭುವೇ, ನೀವು ಹಸಿದ ಜನರಿಗೆ ಆಹಾರವನ್ನು ನೀಡುತ್ತಾ ಅವರ ಹಸಿವನ್ನು ನೀಗಿಸಿದಿರಿ. ಈ ಒಂದು ತಾಣಕ್ಕೆ ಬಂದಿರುವ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೆ ಈ ಒಂದು ಆಹಾರದ ವ್ಯವಸ್ಥೆಯನ್ನು ಮಾಡಿದಂತಹ ದಾನಿಗಳನ್ನು, ಅದನ್ನು ತಯಾರು ಮಾಡಿದವರನ್ನು ಹಾಗೂ ಅದನ್ನು ಸೇವಿಸುವ ನಾವೆಲ್ಲರನ್ನ ಆಶೀರ್ವದಿಸಿ. ಸರ್ವಶಕ್ತ ದೇವರಾದ ಪಿತಾ ಸುತ ಪವಿತ್ರಾತ್ಮರು ನಾವು ಸೇವಿಸುವ ಆಹಾರವನ್ನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. Tira